ಈ ದಿವಸ ವಾಂಗ್ಮಯ ಸೇವೆಯನ್ನ ಭಗವಂತನಿಗೆ ಸಲ್ಲಿಸುವಂತ ಸದಾವಕಾಶ ಸದ್ಗುರು ಮಾತ್ರ ಕರುಣಿಸ್ಕೊತಾರೆ. ಯಾವಾಗಲೂ ಒಂದು ಮಾತು ನೆನೆಸ್ಕೊತಿರ್ತೀನಿ, ಸದ್ಗುರು ಕೃಪೆಯಿಂದ ಯಾವುದೂ ಆಗಂಗಿಲ್ಲ. ಇವತ್ತು ಇಲ್ಲಿ ಬಂದಿಟ್ಕೊಂಡು ಈ ವಾಂಗ್ಮಯ ಸೇವೆ ಮಾಡ್ಬೇಕಂತಂದ್ರು
ಎಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ಆ ಹೊತ್ತಿಗೆ ಏನು ವಿಘ್ನ ಬರಲಾರ್ದಂಗ ಇಲ್ಲಿ ಕರ್ಕೊಂಡಿದ್ದು ಮಾತಾಡ್ತದಲ್ಲ, ಅದು ಗುರುಕೃಪಾ. ಅದು ಗುರುಕೃಪಾ. ಬರ್ತೇನೆ ಅಂತ ನಾನು ಒಪ್ಕೊಂಡ್ರೆ ನನ್ನ ಸಂಕಲ್ಪ ಅಲ್ಲ, ಕರೆಸಿಲ್ಲ ನುಡಿಸ್ಬೇಕು ಅನ್ನೋದು ಗುರು ಸಂಕಲ್ಪ ಇರ್ತದ. ಅದರಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಹೊರತಾಗಿ ನಾನ್ ಬಂದು ಒಪ್ಕೊಂಡು ನಾನು ತೀರ್ಥ ಸೇವಾ ಮಾಡ್ತೇನೆ ಅಂದ್ರೆ ಏನೇನೇನೇನೂ ಅಲ್ಲ. ಯಾಕಂದ್ರೆ ಪ್ರಪಂಚದ ತಾಪತ್ರಯಗಳಲ್ಲಿ ಇಂಥ ಒಂದು ಸತ್ಸಂಗದಲ್ಲಿ ಭಾಗಿಯಾಗಬೇಕು. ಇಷ್ಟಾರು ಬೆಳಗ್ಗೆ ನಮ್ಗ ಸತ್ಸಂಗ ಮಾಡುವಂತಹ ಸದಾವಕಾಶವನ್ನ ಗುರುನಾಥರೇ ನಮಗೆ ಕಲ್ಪಿಸಿ ಕೊಡ್ತಾರಂತಂದ್ರ ನಿಜಕ್ಕೂ ನಾವು ಭಾಗ್ಯಶಾಲಿಗಳು. ನಿಜವಾಗ್ಲೂ ನಾವು ಭಾಗ್ಯಶಾಲಿ. ಅದಕ್ಕಾಗಿ ಸದ್ಗುರು ಕೃಪಾ ಆಗಬೇಕು. ಗುರು ಕೃಪೆವಿದನಾಗಿ ಆತ್ಮಜ್ಞಾನ ಅಂತ ಸಂತ ಶ್ರೇಷ್ಠ ರಾಜಾರಾಮ ಮಹಾರಾಜ್ ಅಂತಿದ್ರು. ಗುರುವಿನ ಮಹತ್ವ ಬಹಳ ಅದ. ಹೇಳ್ಬೇಕಂದ್ರ ನಮಗೆಲ್ಲರಿಗೂ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ನಮ್ಮ ಮೂಲ ಉದ್ದೇಶನ ಏನದ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಈ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥ ಏನೇ ಸಾಧನ ಅದ, ಅದಕ್ಕೆಲ್ಲ ಪೂರಕವಾಗಿ ಈಗ ಒಂದೊಂದೇ ಮೆಟ್ಟಿಲುಗಳಿವೆ. ಭಕ್ತಿ ಮಾರ್ಗ ಆಗಿರ್ಬೋದು, ಸತ್ಸಂಗ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಇವೆಲ್ಲವುಗಳು ಕೂಡ ನಮ್ಮನ್ನ ಕೊನೆಯ ಘಟ್ಟಕ್ಕೆ ಎಲ್ಲಿ ಹೋಗಿ ನಿಲ್ಲಿಸ್ತಾವ ಅಂತಂದ್ರ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮಾನವ ಜನ್ಮದ ಶ್ರೇಷ್ಠ ಉದ್ದೇಶ ಏನದ ಅಂತಂದ್ರ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಇದು ಏನೋ ನಮ್ಮ ಕೇಳಲಿಕ್ಕೆ ದೊಡ್ಡ ಪದ ಅನಿಸ್ಬೋದು. ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ದೊಡ್ಡ ಪದ ನಮಗೆ ಅನಿಸ್ಬೋದು. ಈ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಏನದಂದ್ರ ನನ್ನನ್ನ ನಾನು ತಿಳ್ಕೊಳ್ಳೋದದ. ನಾನು ಯಾರು, ಎದಕ್ಕಾಗಿ ಹುಟ್ಟಿ ಬಂದೇನಿ, ಇಲ್ಲಿ ಬಂದ್ಮೇಲೆ ಏನ್ ಸಾಧನ ಮಾಡಬೇಕು, ನನ್ನ ನಿಜವಾದ ಸ್ವರೂಪ ಏನು, ಇದು ಆತ್ಮ ಸಾಕ್ಷಾತ್ಕಾರ. ಇದನ್ನ ಅರ್ಥಕೊಳ್ಳುವಂತಂದ್ರೆ ಈ ಮಟ್ಟಕ್ಕೆ ನಾವು ಹೋಗ್ಬೇಕು ಅಂತಂದ್ರ ಗುರು ಅನುಗ್ರಹ, ಸತ್ಸಂಗ, ನಾಮಸ್ಮರಣೆ ಎಲ್ಲವೂ ಕೂಡ ಬಹಳ ಅವಶ್ಯವಾಗಿ ಬೇಕಾಗ್ತವ. ಯಾರು ಚಿದಂಬರ ನಾಮ ಯಾರಿಗೆ ಸಿಕ್ಕದ ಅಂತ ಮನುಷ್ಯ ನಿಜಕ್ಕೂ ಪುಣ್ಯಶಾಲಿ ಇದ್ದಾನಂತ ಸಂತ ಶ್ರೇಷ್ಠ ರಾಜಾರಾಮ ಮಹಾರಾಜರು ತಮ್ಮ ಅಭಂಗದೊಳಗೆ ಹೇಳ್ತಾರೆ. ಪವಿತ್ರತಾ
ಮುಖಿ ಚಿದಂಬರ ನಾಮ ಸದಾ. ಯಾರ ಮುಖದಲ್ಲಿ, ಯಾರ ನಾಲಿಗೆಯಲ್ಲಿ ಸದಾ ಕಾಲವಾಗಿ ಚಿದಂಬರ ಅನ್ನುವಂತ ಈ ಚತುರಾಕ್ಷರಿ ಮಂತ್ರ ಸ್ಮರಣ ಆಗ್ತದೋ ಅಂತ ಮನುಷ್ಯನ ದೇಹ ಪವಿತ್ರ ಆಗಿರ್ತದೆ. ಪವಿತ್ರದ ದೇಹ ಭಾಗ್ಯವಂತರು. ಯಾರು ಮಹಾಸ್ವಾಮಿಯ ಅನನ್ಯ ಭಕ್ತರಿದ್ದಾರೋ, ಯಾರು ಚಿದಂಬರ ಚರಣಗಳಲ್ಲಿ ಅತ್ಯಂತ ಪ್ರೇಮ ಭಾವದಿಂದ ಚಿದಂಬರನ ಚರಣಗಳಲ್ಲಿ ಅತ್ಯಂತ ಪ್ರೇಮ ಭಾವವನ್ನ, ಚಿದಂಬರ ನಾಮದಲ್ಲಿ ಪ್ರೇಮ ಭಾವವನ್ನ ಯಾವ ಮನುಷ್ಯ ಇಟ್ಕೊಂಡಾನೋ ಅಂಥವನ ದೇಹ ಪವಿತ್ರ. ಪವಿತ್ರದ ದೇಹ ಭಾಗ್ಯವಂತ. ಅಂಥ ಚಿದಂಬರ ನಾಮ ಮನುಷ್ಯನನ್ನ, ಅವನ ದೇಹವನ್ನ ಪವಿತ್ರ ಮಾಡ್ತದ. ಮತ್ತು ಅಂತಹ ಭಾಗ್ಯವಂತ ಇದ್ದಾನ. ಅಂತ ಒಬ್ಬ ಶ್ರೇಷ್ಠ ಭಕ್ತ ಎಲ್ಲಿದ್ದಾನೋ ಅಲ್ಲಿ ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಧನ್ಯ ತ್ಯಾಜ್ಯ ಕುಲ ಅಂತ ಭಕ್ತ ಉದಯಿಸಿದಂತ ಯಾವ ಮನೆತನ ಇದೆಯೋ ಆ ಮನೆತನದ ಕುಲ ಕೋಟಿಗಳು ಉದ್ಧಾರ ಆಗ್ತವೆ. ಎಲ್ಲಿ ಯಾವ ಮನೆಯಲ್ಲಿ ಚಿದಂಬರನ ನಾಮಸ್ಮರಣೆಯನ್ನ ಮಾಡುವಂತ ಭಕ್ತನ ಜನನ ಆಗೆದೋ ಅಂತ ಭಕ್ತನ ಕುಲ ಉದ್ಧಾರ ಆಗ್ತದಂತ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜನ ಹೇಳ್ತಾರ. ಸರ್ವಭೂತಿ ದೇವರಿ ಸೇವ್ಯಾಸಿ. ಮತ್ತು ಅವನಿಗೆ ಸರ್ವತ್ರದಲ್ಲಿ, ಎಲ್ಲರಲ್ಲಿಯೂ, ಎಲ್ಲಾ ಕಡೆಯೂ ಭಗವಂತನೇ ಕಾಣ್ತಾನೆ, ಚಿದಂಬರನೇ ಕಾಣ್ತಾನೆ. ಯಾಕಂದ್ರ ನಮ್ಮೊಳಗ ನಾಸ್ತಿಕ ಭಾವ ಬಹಳ ಇರ್ತದೆ. ಆಸ್ತಿಕತೆಯಿಂದ ನಾಸ್ತಿಕ ಭಾವನ ಬಹಳ ಜಾಗೃತಿ ಇರ್ತದೆ. ಮತ್ತೆ ಭಗವಂತಿದ್ದಾನ ಅಂತ ಹೇಳಿ ಭಗವಂತನ ಬಗ್ಗೆ ಏನಾರ ಹೇಳಲಿಕ್ಕಂದ್ರೂ ಬಹಳ ಮನಸ್ಸು ಒಪ್ಕೊಳ್ಳಂಗಿಲ್ಲ. ಪ್ರಶ್ನ ಬಹಳ ಮಾಡ್ತೀವಿ. ಹಂಗ ಒಂದೂರೊಳಗ ನಮ್ಮ ಕಥೆ ನೆನಪಾಗ್ತದೆ. ಒಂದೂರೊಳಗ ಒಬ್ಬ ರಾಜ ಇದ್ದ. ಅವನಿಗೆ ಒಂದು 3 ಪ್ರಶ್ನೆಗಳು ಕಾಡ್ತಿತ್ತು. ಏನು? ದೇವರು ಎಲ್ಲಿದ್ದಾನೆ? ದೇವರ ಮುಖ ಯಾವ ಕಡೆಗದ? ದೇವರಿಗೆ ಏನ್ ಮಾಡಲಿಲ್ಲ? ಎಲ್ಲಾ ಪಂಡಿತರಿಗೂ ಹೇಳ್ತಾನ, ಈ 3 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡದೇ ಇದ್ರೆ ನಿಮಗೆ ಮರಣದಂಡನೆ ಆಗ್ತದೆ. ಎಂತೆಂತ ಜ್ಞಾನಿಗಳು, ಪಂಡಿತರು ಒಂದು ವಾರ ಸಮಯಾವಕಾಶ ತಗೊಂಡು ಎಲ್ಲಾ ಗ್ರಂಥಗಳನ್ನ ಮುಗಿಸಿ ಹಾಕಿದ್ರು ಅವರಿಗೆ ಏನಾದ್ರೂ ಉತ್ತರ ಸಿಗಂಗಿಲ್ಲ. ಖಿನ್ನರಾಗಿರ್ತಕ್ಕಂಥ ಪಂಡಿತರನ್ನ ಕೇಳಿ ಅವ್ರ ಮನೆಯೊಳಗೆ ಕೆಲಸ ಮಾಡುವಂತ ಒಬ್ಬ ಸೇವಕ ಕೇಳ್ತಾನೆ, ಯಜಮಾನ್ರೆ ಯಾಕಿಷ್ಟೊಂದು ಖಿನ್ನರಾಗಿದ್ದೀರಿ, ಏನ್ ಕಾರಣ ಅಂತ. ಇಲ್ಲ, ರಾಜ 3 ಪ್ರಶ್ನೆಗಳನ್ನು ಕೇಳಿದನ, ಆ 3 ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳದೆ ಹೋದ್ರೆ ಮರಣದಂಡನೆ ಆಗ್ತದೆ. ಯಾವ್ದು ಆ ಪ್ರಶ್ನೆ? ದೇವರು ಎಲ್ಲಿದ್ದಾನೆ? ದೇವರ ಮುಖ ಯಾವ ಕಡೆಗಿದೆ? ದೇವರಿಗೆ ಏನ್ ಮಾಡ್ತಾ ಇದ್ದಾನೆ? ಇಷ್ಟು ಸಣ್ಣ ಪ್ರಶ್ನೆನ ನೀವ್ಯಾಕೆ ಹೋಗ್ಬೇಕ್ರಿ, ಇದಕ್ಕೆ ನಾನು ಉತ್ತರ ಹೇಳ್ತೀನಿ ಅಂತ. ಮಾರನೇ ದಿವಸ ರಾಜನ ಆಸ್ಥಾನಕ್ಕೆ ಸೇವಕ ಬರ್ತಾನೆ. ಎಲ್ಲಿ ನಿಮ್ಮ ಯಜಮಾನ? ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗ್ತದಂತ ಬರಲಿಲ್ಲೇನು? ಇಷ್ಟು ಸಣ್ಣ ಪ್ರಶ್ನೆಗಳಿಗೆ ಅವ್ರು ಉತ್ತರ ಹೇಳ್ಬೇಕಂತ ನನಗೇನು ಅನಿಸ್ತಿಲ್ಲ, ಅದಕ್ಕೆ ನಾನೇ ಹೇಳ್ಬೇಕು ಅಂತ ಬಂದೀನಿ. ಹೌದಾ? ಹೇಗಾಗಲ್ಲ, ದೇವರು ಎಲ್ಲಿದ್ದಾರೆ? ರಾಜನ್, ಕೇಳುವವರು ಎಲ್ಲಿರ್ಬೇಕು, ಹೇಳುವವರು ಎಲ್ಲಿ? ರಾಜನಿಗೆ ಸೂಕ್ಷ್ಮತೆ ಅರಿವಾಯಿತು. ಸಿಂಹಾಸನವನ್ನ ಬಿಟ್ಟು ಕೆಳಗಡೆ ಬಂದ. ಸೇವಕ ಸಿಂಹಾಸನದ ಮೇಲೆ ಹೋಗಿ ಕುತ್ಕೊಂಡ. ಈಗ ಕೇಳ್ರಿ ನಿಮ್ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ಒಂದು ಆಕಳು ಮತ್ತು ಕರವನ್ನ ತರಿಸಿದ. ಹೇಳ್ತಾನೆ ಸೇವಕ,
ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಮತ್ತ ಆ ಹಾಲಿನಲ್ಲಿ ತುಪ್ಪ ಅದ, ಅದು ಕೂಡ ಕಣ್ಣಿಗೆ ಕಾಣೋದಿಲ್ಲ. ನೋಡ್ರಿ, ಪುಷ್ಪದ ಮಧ್ಯೆ ಗಂಧ ಹೇಗಿದೆಯೋ, ತೈಲದಲ್ಲಿ ತಿಲ ಹೇಗಿದೆಯೋ, ಹಾಗೆ ಭಾವದಲ್ಲಿ ಭಗವಂತ ಅಂತ ಹೇಳ್ತಾರೆ. ಭಾವದಲ್ಲಿ ಭಗವಂತನಿರ್ತಾನೆ. ಅಲ್ಲಿ ಕ್ರಿಯಾಮತನ ಆಗ್ಬೇಕು. ಸೇವಕ ಹೇಳ್ತಾನೆ, ಹಾಲು ಅದಕ್ಕರೆ, ಆದ ಹಾಲು ಹೆಂಗ ಬರ್ತದ? ಕರು ತೊರೆ ಬಿಟ್ಟ ನಂತರ ಹಾಲು ಬರ್ತದೆ. ಆ ಹಾಲಿನಲ್ಲಿ ತುಪ್ಪ ಅದ, ಅದು ಹಂಗ ಕಾಣಂಗಿಲ್ಲ. ಯಾವಾಗ ಬರ್ತದ? ಕ್ರಿಯೆ ನಡಿಬೇಕು. ಆ ಹಾಲನ್ನ ಕಾಸ್ಬೇಕು, ಹೆಪ್ಪ ಹಾಕ್ಬೇಕು, ಕಡಿಬೇಕು, ಬೆಣ್ಣೆ ತೆಗಿಬೇಕು, ಬೆಣ್ಣೆ ಕಾಸ್ದಾಗ ಭಗವಂತ ಎಲ್ಲ ಕಡೆಯೂ ಇದ್ದಾನೆ. ಭಗವಂತ ಇದ್ದಾನೆ, ಅವನು ನಮಗೆ ಕಾಣೋದಿಲ್ಲ ಅಷ್ಟೇ. ಕಾಣಂಗಿಲ್ಲ ಅಂದ್ಕೊಳ್ಳೆ ನಮಗೇನರ್ಥ? ಭಗವಂತ ಇಲ್ಲ. ಭಾವದಲ್ಲಿ ಭಗವಂತ ಇದ್ದಾನೆ. ಈ ಎರಡನೇ ಪ್ರಶ್ನೆ, ದೇವರ ಮುಖ ಈಗ ಯಾವ ಕಡೆ ಅದ? ಒಂದು ಮೇಣದ ಬತ್ತಿಯನ್ನ ತರಿಸಿ ಹಚ್ತಾನೆ, ರಾಜನ್ ಇದರ ಪ್ರಕಾಶ ಯಾವ ಕಡೆ ಅದ ಹೇಳ್ರಿ. ಎಲ್ಲಾ ಕಡೆನೂ ಅದ. ಹಂಗೆ ಭಗವಂತ ಸರ್ವಂತರ್ಯಾಮಿ, ಎಲ್ಲರಲ್ಲಿಯೂ ಎಲ್ಲಾ ವಸ್ತುಗಳಲ್ಲಿಯೂ ಚರಾಚರಗಳಲ್ಲಿ ಚಿದಂಬರ ಇದ್ದಾನೆ. ಆದ್ರೆ ನಮಗ ಕಾಣಂಗಿಲ್ಲ. ಇನ್ನು ಮೂರನೇ ಪ್ರಶ್ನೆ, ದೇವರಿಗೆ ಏನ್ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ನಿಮಗೆ ಮೊದಲೇ ಸಿಕ್ಬಿಡ್ತದೆ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಸೇವಕ, ಪ್ರಜೆ ಅಲ್ಲಿರ್ಬೇಕಾಗಿತ್ತು. ಈ ಸಮಯದಲ್ಲಿ ನಾ ಇಲ್ಲಿದ್ದೀನಿ. ಇಡೀ ರಾಜ್ಯವನ್ನ ಆಳುವಂತಹ ಮಹಾರಾಜ ನೀವು ಈ ಸಿಂಹಾಸನದ ಮೇಲೆ ಇರ್ಬೇಕಾಗಿತ್ತು. ಸದ್ಯ ನೀವು ಅಲ್ಲಿದ್ದೀರಿ. ಭಗವಂತ ಇದನ್ನೇ ಮಾಡಲಿಲ್ಲ. ಯಾರನ್ನ ಎಲ್ಲಿ ಯಾವ ಮಟ್ಟದಲ್ಲಿ ಹೆಂಗ್ ಸಂರಕ್ಷಣೆ ಮಾಡಬೇಕು, ಹೆಂಗ್ ಅವರನ್ನ ಕಾಪಾಡಬೇಕು, ಅವರ ರಕ್ಷಣೆ ಮಾಡಬೇಕು, ಹೆಂಗ್ ಅವ್ರಿಗೆ ಅನುಗ್ರಹ ಮಾಡ್ಬೇಕು, ಇದೇ ಕೆಲಸದಲ್ಲಿದ್ದಾನವ. ಹಾಗಾಗಿ ಸರ್ವತ್ರದಲ್ಲಿ ಎಲ್ಲದರಲ್ಲಿಯೂ ಚಿದಂಬರನನ್ನ ಕಾಣುವಂತ ಭಾವ ನಮಗೆ ಬರಬೇಕು. ಅಂಥ ಭಕ್ತನ ಕುಲಕೋಟಿಗಳು ಉದ್ಧಾರ ಆಗ್ತವ. ಅಂತ ಭಗವತ್ ಭಕ್ತರು ನಾವಾಗಬೇಕಾಗ್ತದ. ಧನ್ಯ ತ್ಯಾಜ್ಯ ದೇಶ, ಎಲ್ಲಿ ಅಂತ ಭಕ್ತನಿದ್ದಾನೋ ಅವನು ವಾಸಿಸುವಂತಹ ಪ್ರದೇಶ ಕೂಡ ಪವಿತ್ರವಾಗಿರ್ತದೆ, ಶ್ರೇಷ್ಠವಾಗಿರ್ತದೆ. ಅಂತ ಶ್ರೇಷ್ಠ ಭಗವದ್ ಭಕ್ತರು ನಾವಾಗಬೇಕಾಗ್ತದೆ. ಯಾಕಂತಂದ್ರ ಆತ್ಮ ಸಾಕ್ಷಾತ್ಕಾರಕ್ಕ ಮೊದಲನೇ ಮೆಟ್ಟಿಲುಗಳಿಗೆಲ್ಲ ಸತ್ಸಂಗ ಆಗ್ಬೇಕು. ಸತ್ಸಂಗದಲ್ಲೇ ಸದ್ಗುರುಗಳ ನಮಗೆ ಸಿಗೋದು. ಸದ್ಗುರುಗಳ ಅನುಗ್ರಹ ಆಯಿತು ಅಂತಂದ್ರೆ ಭಕ್ತಿ ಮಾರ್ಗದ ಕಡೆ ನಾವು ಒಲ್ತೀವಿ. ಆ ಭಕ್ತಿ ಮಾರ್ಗದಲ್ಲಿ ಸದ್ಗುರುಗಳಿಂದ ನಮಗೆ ನಾಮ ಸಿಕ್ಕಿರ್ತದೆ. ಆ ನಾಮದಲ್ಲಿ ನಾವು ಪ್ರೇಮ ಉಂಟಾಗ್ತದೆ. ಆ ನಾಮದಲ್ಲಿರುವಂತಹ ಪ್ರೇಮವೇ ನಮ್ಮನ್ನು ಆತ್ಮ ಸಾಕ್ಷಾತ್ಕಾರದ ಕಡೆ ಕೊಂಡೊಯ್ತದೆ. ಹೀಗಾಗಿ ಶಂಕರಾಚಾರ್ಯ ಹೇಳಿದ್ರು, ಮೋಕ್ಷ ಕಾರಣ ಸಾಮಗ್ರ ಭಕ್ತಿ ಇರಲಿ. ಮೋಕ್ಷ ಅನ್ನುವಂಥ ಪದವಿಯನ್ನ ಪಡಿಬೇಕು ಅಂತಂದ್ರ ಭಕ್ತಿಯನ್ನ ಮಾಡಬೇಕು. ಭಾಗವತದಲ್ಲಿ ಹೇಳ್ತಾರೆ ಭಕ್ತಿ 9 ಪ್ರಕಾರ, ನವವಿಧ ಭಕ್ತಿಗಳು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯ, ಆತ್ಮನಿವೇದನಂ. ನವವಿಧವಾದಂತ ಭಕ್ತಿಗಳನ್ನು 9 ವಿಧವಾದ ಭಕ್ತಿಯನ್ನು. ಭಕ್ತಿ ಅಂದ್ರೆ ಏನು ಅನ್ನೋದು ಜಿಜ್ಞಾಸದಲ್ಲ. ಮಕ್ಕಳು ಹೇಳ್ತೀವಿ, ಭಗವಂತನನ್ನ ಅನನ್ಯವಾಗಿ ಪ್ರೇಮ ಮಾಡೋದೇನದಲ್ಲ, ಅದ ಭಕ್ತಿ ಅಂತ ಕರೆಸ್ಕೊಳ್ತದ. ಈ ಪ್ರೀತಿಯನ್ನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡಿದ್ರು. ನವವಿಧ ಭಕ್ತಿ ಅಂತ ಹೇಳಿದಾಗ ನಮಗ ಅದನ್ನ ಜಗತ್ತಿನಲ್ಲಿ ಸಾರಿದಂಥವರು 9 ಜನ ಶ್ರೇಷ್ಠ ಭಕ್ತರಿದ್ದಾರೆ. ಶ್ರವಣ ಅಂತಂದಾಗ
7 ದಿವಸಗಳಲ್ಲಿ ಆ ಭಾಗವತ ಮಹಾಪುರಾಣವನ್ನು ಶ್ರವಣ ಮಾಡಿ ಶ್ರವಣ ಭಕ್ತಿಗೆ ಅಧಿಕಾರಿಯಾಗ್ತಾನೆ. ಬೀಡು ಮಾಡಿಕೊಳ್ಳಬೇಕು. ಅಲ್ಲೇ ಕುತ್ಕೊಂಡು ಹಾಡು ಹರಟೆಯನ್ನ ಮಾಡಿ ಮನಸ್ಸನ್ನ ಕೆಡಿಸ್ಕೊಳ್ಬೇಡ್ರಿ. 7 ದಿನದ ಕಥೆಯ ಕೇಳಿ ಅಂದ್ರೆ ಆ ಭಾಗವತ ಮಹಾಪುರಾಣವನ್ನ ಪರೀಕ್ಷಿತ ರಾಜ 7 ದಿನಗಳಲ್ಲಿ ಕೇಳಿ ಮೋಕ್ಷವನ್ನ ಹೊಂದಿದ. ಶ್ರವಣ ಭಕ್ತಿಯಲ್ಲಿ ಬಹಳಷ್ಟು ಶ್ರೇಷ್ಠದ ಅನ್ನುವಂಥದ್ದದ ಶ್ರೇಷ್ಠ ಆ ಶ್ರವಣ ಭಕ್ತಿಗೆ ಅಧಿಕಾರಿ ಪರೀಕ್ಷಿತ ರಾಜ ಹೇಗೆ ಆದ್ನೋ ಹಾಗೆ 7 ದಿನದ ಕಥೆಯ ಕೇಳಿ ಹೇಳಿರೋ ಇನ್ನ ಕೀರ್ತನ ಭಕ್ತಿ. ಶುಕಮುನಿಗಳು ಕೀರ್ತನ ಭಕ್ತಿಯನ್ನ ಜಗತ್ತಿನಲ್ಲಿ ಪ್ರಚುರಪಡಿಸ್ತಾರೆ. ಆ ಕೀರ್ತನ ಭಕ್ತಿಗೆ ಅಧಿಕಾರಿಗಳಂತ ಹೇಳಿ ಆ ಶ್ರೀಮನ್ನಾರಾಯಣದ ಗುಣಗಾನವನ್ನ ಲೀಲೆಗಳನ್ನ ಹೇಳ್ತಾ ಹೇಳ್ತಾ ಕೀರ್ತನ ಭಕ್ತಿಗೆ ಅಧಿಕಾರಿಗಳಾದ್ರು. ಶ್ರವಣಂ ಕೀರ್ತನ ಸ್ಮರಣಂ ಪಾದಸೇವನ. ಸ್ಮರಣ ಅಂತಂದಾಗ ಪ್ರಹ್ಲಾದರಾಜರು ಶ್ರೇಷ್ಠ ಭಕ್ತರನ್ನಿಸ್ಕೊಳ್ತಾರೆ. ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲಿ ಶ್ರೀಹರಿಯ ನಾಮದಲ್ಲಿಯೇ ಅವರು ಕಾಲವನ್ನು ಕಳೀತಾರೆ. ಸ್ಮರಣ ಭಕ್ತಿಗೆ ಅವರ ಹೆಸರು ನಮಗೆ ಕಾಣಿಸ್ತದೆ. ಪಾದಸೇವನ ಅಂದಾಗ ಲಕ್ಷ್ಮೀದೇವಿ ಸದಾಕಾಲ ವಿಷ್ಣುವಿನ ಪಾದದಲ್ಲಿಯೇ ಇದ್ದು ಅವರ ಪಾದ ಸೇವೆಯನ್ನ ಮಾಡಿ ಶ್ರೇಷ್ಠ ಭಕ್ತರನ್ನಿಸ್ಕೊಳ್ತಾರೆ. ವಂದನ, ಅರ್ಚನ, ಪಾದ ಸೇವನ. ವಂದನ ಅಂತಂದ್ರೆ ನಮಸ್ಕರಿಸುವುದು, ಭಗವಂತನಿಗೆ ನಮಸ್ಕಾರವನ್ನು ಮಾಡೋದು. ನೋಡಿ, ಗುರುಗಳು ನಮಗೊಂದು ಪರಿಪಾಠವನ್ನು ಹಾಕೊಡ್ತಾರೆ, ಪ್ರದಕ್ಷಿಣೆ ನಮಸ್ಕಾರ. ಪ್ರತಿದಿನ ಪ್ರದಕ್ಷಿಣೆ ನಮಸ್ಕಾರ ಅದು ವಂದನ ಭಕ್ತಿಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಅರ್ಚನ ಅಂದ್ರೆ ಭಗವಂತನನ್ನ 16 ವಿಧಗಳಿಂದ ಪೂಜಿಸುವುದು ಅರ್ಚನ ಭಕ್ತಿ. 16 ವಿಧದ ವಸ್ತುಗಳನ್ನ ಇಟ್ಕೊಂಡು ಭಗವಂತನನ್ನ ಅರ್ಚನೆ ಮಾಡುವುದು. ಅದಾಗದೇ ಇದ್ರೆ ನಮ್ಮಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದಂತಂದ್ರ ಮಾನಸ ಪೂಜೆಗೆ ಬಹಳಷ್ಟು ಶ್ರೇಷ್ಠತಮವಾದಂತಹ ಸ್ಥಾನಮಾನ. ಭಗವಂತನನ್ನ ಅರ್ಚನೆ ಮಾಡ್ಬೇಕಂದ್ರೆ ಹೂವು, ಹಣ್ಣು, ಫಲ ಎಲ್ಲ ಇಟ್ಕೊಂಡೇ ಮಾಡ್ಬೇಕು ಅಂತಲ್ಲ. ಮಾನಸದಲ್ಲಿ
ಮನಸ್ಸಿನಲ್ಲಿ ಕೂಡ ಎಲ್ಲವನ್ನ ಕಲ್ಪನೆ ಮಾಡಿಕೊಂಡು ಆ ಭಗವಂತನನ್ನ ಗುರುಗಳ ಪಾದವನ್ನ ಏನು ಅರ್ಚನೆ ಮಾಡುವುದಲ್ಲ ಅದು ಕೂಡ ಶ್ರೇಷ್ಠತರವಾದಂಥದ್ದು. ದಾಸ್ಯ ದಾಸ್ಯ ಅಂದಾಗ ಮಾರುತಿರಾಯ ಎಲ್ಲ ಕಪಿ ಶ್ರೇಷ್ಠರಲ್ಲಿ ಅತಿ ಚಿಕ್ಕವರು ಮಾರುತಿರಾಯ. ಆದ್ರೆ ಭಕ್ತಿಯೊಳಗ ಎಲ್ಲರಿಗಿಂತ ಅತಿ ಎತ್ತರ ಮಟ್ಟದಲ್ಲಿ ಇದ್ದಂಥವ್ರು. ಆದ್ರೆ ಯಾವಾಗ್ಲೂ ಅವನಿಗೆ ಅಹಂಕಾರ ಇರಲಿಲ್ಲ, ನಾನು ಶ್ರೀರಾಮಚಂದ್ರನ ದಾಸ ಅಂತೇಳಿ. ದಾಸ ಅನ್ನೋದನ್ನ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡು ಹೇಳ್ತಿದ್ದ, ನಾನು ರಾಮಚಂದ್ರನ ದಾಸನ ದಾಸ ಅಂತ ಹೇಳ್ತಿದ್ದ. ಅಷ್ಟು ದಾಸ್ಯ ಭಕ್ತಿಯಲ್ಲಿ ಮಾರುತಿರಾಯ ಶ್ರೇಷ್ಠನಾಗಿದ್ದ ಅಂತ ಹೇಳ್ಬೋದು. ಸಖ್ಯ ಅರ್ಜುನ ಕೃಷ್ಣ ಪರಮಾತ್ಮನನ್ನ ಸಖನಾಗಿ ಪ್ರೇಮ ಮಾಡಿದ, ಗೆಳೆಯನಾಗಿ ಅವನನ್ನ ಪ್ರೀತಿಸಿದ. ಕೊನೆಯ ಭಕ್ತಿ ಅಂದ್ರ ಆತ್ಮನಿವೇದನ, ಅಂದ್ರೆ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಸರ್ವಸ್ವವನ್ನು. ದಾಸರು ಒಂದ್ ಕಡೆ ಕರೀತಾರ, ಆ ಒಂದು ಸಮರ್ಪಣಾ ಭಾವ ಅನ್ನುವಂಥದ್ದು ಹೆಂಗದಂತಂದ್ರ ಭಗವಂತ ಮನಸ್ಸು ಮಾಡಿದ್ರ ಚಿನ್ನದ ಕಟ್ಟಿಯೊಳಗ ಸಣ್ಣ ಶಾವಿಗೆಯ ಪರಮಾಂಡವನ್ನ ಉಳಿಸಬಹುದು. ಅದೇ ಭಗವಂತನ ಕರುಣೆ ತಪ್ಪಿದ್ರ ಒಂದು ತಗಳ ಅನ್ನಕ್ಕೂ ಬಾಯಿ ಬಿಡುವಂತೆ ಹಂಗಾಗಿ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸಾಧ್ಯ ಅದ. ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವ ಮನೋಭಾವ ನಮ್ಮದಾಗಬೇಕು. ಅದು ಭಕ್ತಿಯ ಶ್ರೇಷ್ಠತ ಅನ್ನೋದು. ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲವೂ ನಿನ್ನ ಇಚ್ಛೆ ಅಂತ ನಡೀತದ, ಏನೇ ಬಂದ್ರು ಅದು ನಿನ್ನ ಇಚ್ಛೆಯಿಂದನೇ ಆಗ್ಲಿಕ್ಕತ್ತದ ಅನ್ನುವಂಥ ಭಾವ ನಮ್ಮಲ್ಲಿ ಇದ್ದು ಸರ್ವಸ್ವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದಲ್ಲ, ಅದು ಆತ್ಮನಿವೇದನ ಭಕ್ತಿ ಅಂತ ಹೇಳ್ತಾರ. ಇದನ್ನ ಪ್ರಪಂಚದಲ್ಲಿ ಯಾರು ಸಾಧಿಸಿದ್ರಪ್ಪ ಅಂತಂದ್ರ ಬಲಿ ಚಕ್ರವರ್ತಿ. ಇದು ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತ ತನ್ನ ಎರಡು ಪಾದದಿಂದ ಎಲ್ಲವನ್ನ ಸ್ವೀಕಾರ ಮಾಡಿಬಿಡ್ತಾನ. ಇನ್ನೊಂದು ಪಾದ ಎಲ್ಲಿಡ್ಲಿ ಅಂದಾಗ ನನ್ನ ತಲೆ ಮೇಲಿಡು ಅಂತ ಹೇಳ್ತಾನೆ. ವಾಮನ ಶ್ರೀಹರಿ ಅವನ ಪಾದದಿಂದ ಅವನ ತಲೆಯಿಂದ ಒತ್ತಿ ಪಾತಾಳಕ್ಕೆ ಒತ್ತುತ್ತಾನೆ. ಇದು ಬಲಿ ಚಕ್ರವರ್ತಿಯ
ಆತ್ಮನಿಗೆ ಶ್ರೇಷ್ಠತಮವಾದಂಥ ಭಕ್ತಿಯ ಒಂದು ಭಾವ ಅಂತ ನಾವು ಹೇಳ್ಬೋದು. ಹಾಗಾಗಿ ಭಕ್ತಿ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದ ಮೋಕ್ಷ ಪಡಿಬೇಕು ಅಂದ್ರೆ ಭಕ್ತಿ ಮಾಡಬೇಕು ಅಂತ ಹೇಳಿ ಏನು ಶಂಕರಾಚಾರ್ಯ ಹೇಳಿದ್ರಲ್ಲ, ಅವರೇ ಮತ್ತೊಂದು ಕಡೆ ಹೇಳ್ತಾರೆ. ಭಜಗೋವಿಂದ ಮಂತ್ರದಲ್ಲಿ, ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ, ಸತ್ಸಂಗತ್ತೆ ನಿಸ್ಸಂಗತ್ತೆ ನಿರ್ಮೋಹತ್ತಂ ನಿರ್ಮೋಹತ್ತೆ ನಿಶ್ಚಲ ಭಕ್ತಿ ನಿಶ್ಚಲ ಭಕ್ತಿ ಜೀವಭಕ್ತಿ. ನಿಶ್ಚಲವಾದಂತ ಭಕ್ತಿ ಇದ್ರೆ ಅದರಿಂದನೇ ಜೀವಭಕ್ತಿ ಅಂತ ಹೇಳಿದ್ರು. ಹಾಗಾಗಿ ಯಾವ ಈ ಭಕ್ತಿ ಭಗವಂತನಲ್ಲಿ ಅರ್ಪಣೆ ಮಾಡಿದಂಥ ಶ್ರೇಷ್ಠ ಒಬ್ಬ ಭಕ್ತರ ಒಂದು ಆಖ್ಯಾನವನ್ನ ಸ್ವಲ್ಪದರಲ್ಲೇ ನಾನು ಹೇಳಿ, ಯಾಕಂದ್ರೆ ವರುಣದೇವ ಕೃಪೆ ಮಾಡಬೇಕಂತ ಸ್ವಲ್ಪ ಸಮಯದಲ್ಲಿ ಆ ಒಂದು ಭಕ್ತರ ಕಥೆಯನ್ನ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಚಿದಂಬರ ಮಹಾಸ್ವಾಮಿಗಳು ಅವತಾರ ಸಮಯದಲ್ಲಿ 12 ವರ್ಷಗಳ ಕಾಲ ಬ್ರಹ್ಮಹತ್ಯಾ ದೋಷದಿಂದಾಗಿ ಮುರುಗೋಡವನ್ನ ಬಿಟ್ಟು ಕುಂದಮಾಳದಲ್ಲಿ ವಾಸವಾಗಿರ್ತಾರೆ. ಬಹಳಷ್ಟು ಅವರ ಅವತಾರ ಲೀಲೆಗಳು ನಡೆದಿರುವಂಥದ್ದೇ, ಆ ಲೀಲೆಗಳು ನಡೆದಿದ್ದು ಕುಂದಗೋಳನೇ ಅವರ ಅವತಾರ, ಅದು ಲೀಲಾಕ್ಷೇತ್ರ ಅಂತ ಹೇಳ್ಬೋದು. ಬಹಳಷ್ಟು ಲೀಲೆಗಳು ಕುಂದಗೋಳದಲ್ಲಿನೇ ನಡೆದಿದ್ದಾವೆ. ಮಹಾಸ್ವಾಮಿ ಕುಂದಗೋಳದಲ್ಲಿ ವಾಸವಾಗಿರ್ಬೇಕಾದ್ರೆ ಮಹಾರಾಷ್ಟ್ರದ ಸತಾರ ಅನ್ನುವಂಥ ಊರಲ್ಲಿ ಅವರ ಸಾತ್ವಿಕ ಕುಟುಂಬ ಇತ್ತು. ಆ ಸಾತ್ವಿಕ ಕುಟುಂಬದಲ್ಲಿ ಅಹಲ್ಯ ಅನ್ನುವಂಥ ಒಬ್ಬ ಭಕ್ತಳಿತ್ತು. ಸಣ್ಣ ಮಗು ಅವಳೇ ಮುಂದೆ ಶ್ರೇಷ್ಠ ಭಕ್ತಳನ್ನಿಸ್ಕೊಳ್ತಾರೆ. ಅಹಲ್ಯೆಯನ್ನ ಒಂದ್ಸಾರಿ ಚಿದಂಬರ ಮಹಾಸ್ವಾಮಿಗಳ ದರ್ಶನಕ್ಕಂತ ಹೇಳಿ ತಂದೆ ತಾಯಿ ಅವಳನ್ನ ಕರ್ಕೊಂಡು ಬರ್ತಾರೆ. ಮಹಾಸ್ವಾಮಿಗಳು ಎಷ್ಟೋ ಜನ್ಮದ ಸಂಬಂಧ ಅದೇನೋ ಆ ಮಗುವಿನ ಜೊತೆ ಅನ್ನೋ ಹಾಗೆ ಅವಳನ್ನ ಅನುಗ್ರಹಿಸಿ ಅವಳ ಬಾಯಿಯೊಳಗ ಬೇಡೆ ಹಾಕಿ ಫಲಮಂತ್ರಾಕ್ಷತೆ ಕೊಟ್ಟು ಅವರ ತಂದೆ ತಾಯಿಗೆ ಹೇಳ್ತಾರೆ, ಮುಂದೆ ಇವಳೊಬ್ಬ ಶ್ರೇಷ್ಠ ಭಗವದ್ಭಕ್ತಳು ಅನಿಸ್ಕೊಳ್ತಾಳೆ ಅಂತ ವರದ ಹಸ್ತವನ್ನ ಇಟ್ಟು ಆಶೀರ್ವದಿಸಿ ಕಳಿಸ್ಕೊಡ್ತಾರೆ ಅಹಲ್ಯೆಯನ್ನ. ಅಹಲ್ಯೆ ಸತಾರಕ್ಕೆ ಬಂದ್ಮೇಲೆ ಒಂದು ರೀತಿ ಯೋಗ ಭ್ರಷ್ಟಳು ಅಂತಾನೆ ಹೇಳ್ಬೋದು. ಸಣ್ಣ ವಯಸ್ಸಿನಲ್ಲೇ ಅವಳಿಗೆ ಆ ಭಕ್ತಿ ಮಾರ್ಗ ಅನ್ನೋದು ಹತ್ತಿತ್ತು. ಭಗವಂತನ ನಾಮಸ್ಮರಣೆ, ಅವನ ಚಿಂತನೆಯೊಳಗನೆ ಬಹಳಷ್ಟು ಸಮಯವನ್ನ ಅಹಲ್ಯ ಕಳೀತಾ ಇದ್ಲು. ಭಜನೆಯನ್ನ ಮಾಡ್ತಾ ಮಾಡ್ತಾ ಚಿದಂಬರ ಗುಣಗಾನವನ್ನ ಮಾಡ್ತಾ ಬೆಳೀತಾ ಬೆಳೀತಾ ದೊಡ್ಡವಳಾದ್ದು. ವಿವಾಹಕ್ಕೆ ಅವಳಿಗೇನು ವಿರೋಧ ಇರಲಿಲ್ಲ ಅಂತ ಹೇಳಿ ಅದೇ ಊರಲ್ಲಿನೇ ಒಂದು ಒಳ್ಳೆ ಮನೆತನವನ್ನ ನೋಡಿ ಅಹಲ್ಯೆಯನ್ನ ಮದುವೆ ಮಾಡಿಕೊಟ್ರು. ಆ ಅಹಲ್ಯೆ ಗಂಡನ ಮನೆಯೊಳಗೆ ಹೆಂಗಿತ್ತಂತಂದ್ರ ಎಲ್ಲರೂ ನಾಸ್ತಿಕರು, ಯಾರಿಗೂ ಕೂಡ ದೈವ ಭಗವಂತ ಯಾವುದರ ಬಗ್ಗೆನೂ ಪರಿಕಲ್ಪನೆ ಇಲ್ಲ. ದೇವರು ದಿಂಡು ಏನೇನು ಬೇಡ ಅವರಿಗೆ ಅಂತ ನಾಸ್ತಿಕ ಕುಟುಂಬಕ್ಕೆ ಅವಳು ಬಂದು ಸೇರ್ಕೊಂಡು ಭಗವಂತನ ಪರೀಕ್ಷೆನ ಹಂಗಿರ್ತದೆ. ಯಾರು ಅವನನ್ನ ಅನನ್ಯವಾಗಿ ಪ್ರೀತಿಸ್ತಿರ್ತಾರೋ ಅವರನ್ನ ಪರೀಕ್ಷೆ ಮಾಡೋದೇ ಅವನ ಕೆಲಸ. ಯಾಕಂದ್ರ ನನಗೊಂದು ಅನಿಸ್ತದ, ಭಗವಂತನಿಗೂ ಒಂದು ಭಯ ಅದ. ಯಾಕಂದ್ರ ಎಲ್ಲವನ್ನ ಕೊಟ್ಬಿಟ್ರೆ, ಭಕ್ತನನ್ನ ಬಹಳ ಸುಖದಾಗಿ ಇಟ್ಬಿಟ್ರೆ ಒಂದಿನ ಇವ ಎಲ್ಲ ನನ್ನನ್ನು ಮರೆತು ಓಡೋಗ್ಬಿಡ್ಬೋದು. ಅತ್ಯಂತ ಅವನ ಹತ್ತನೇ ಇರಿಸ್ಕೊಳ್ಬೇಕಂತಾನೆ ಅವ ಯಾವಾಗ್ಲೂ ಕಷ್ಟಗಳನ್ನ ಪರೀಕ್ಷೆಗಳನ್ನ ಒಡ್ತಾನೆ ಇರ್ತಾನೆ. ಅದ್ರೊಳಗೆ ನಾವು ಹೆಂಗ್ ಪಾಸ್ ಆಗ್ತೀವಲ್ಲ, ಅದ್ರೊಳಗೆ ಸ್ಕೋರಿಂಗ್
ದಿವಸ ಅವ ಇಟ್ಟಂತ ಪರೀಕ್ಷೆ ಒಳಗೆ ನಾವು ಗೆದ್ವಿ ಅಂದ್ರ 100/100 ಮತ್ತು ವಾಪಸ್ ನಮಗೆ ಜನನ ಮರಣ ಇಲ್ಲ. ಮತ್ತು ಒಳ್ಳೆ ಜನನ ಮರಣ ಚಕ್ರಕ್ಕೆ ಬರೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರ ಮಾರ್ಕ್ಸ್ ನಮ್ಮಲ್ಲಿ ಕೌಂಟ್ ಆಗ್ಬೋದೇ ಇರ್ತದ. ಭಗವಂತನಿಗೂ ಒಂದು ಇಚ್ಛೆ ಏನಂದ್ರೆ ತನ್ನ ಭಕ್ತ ಯಾವಾಗ್ಲೂ ತನ್ನ ಹತ್ರನೇ ಇರಬೇಕು, ಬಿಟ್ಟು ಹೋಗ್ಬಾರ್ದು ಅಂತ. ಅದಕ್ಕೆ ಯಾವಾಗ್ಲೂ ಕಷ್ಟಗಳನ್ನ ಕೊಡ್ತಿರ್ತಾನ ಅನ್ನಿಸ್ತದ ಭಕ್ತನಿಗೆ. ಅವರೇ ನಿಜವಾಗ್ಲೂ ಅವನ ಪ್ರಿಯರು ಅಂತ ಹೇಳ್ತಾರೆ. ಯಾರಿಗೆ ಕಷ್ಟಗಳು ಬರ್ತದಲ್ಲ, ಭಗವಂತನ ನಾವು ಹತ್ರ ಇದ್ದೀವಿ, ಅವ ನಮ್ಮನ್ನು ಬಹಳ ಪ್ರೇಮ ಮಾಡ್ತಾನ. ಅವನ ಪ್ರೀತಿಯ ಪರಾಕಾಷ್ಠೆ ನಮಗೆ ಯಾವಾಗ ಅರ್ಥ ಆಗ್ತದಂದ್ರ ಕಷ್ಟಗಳು ಬಂದಾಗ ಅವನ ಪ್ರೇಮದ ಅರಿವು ನಮಗೆ ಬಹಳ ಹೆಚ್ಚಾಗ್ತದೆ. ಹೆಂಗ ಭಕ್ತ ಸಂಕಟ ಪಡ್ತಿರ್ಬೇಕಾದ್ರೆ, ಅವನ ಸ್ಮರಣೆ ಮಾಡ್ತಿರ್ಬೇಕಾದ್ರ ಅವನಿಗೆ ಅವನ ಪ್ರೇಮದ ದಾಹದಲ್ಲಿ ಹೆಂಗ ಭಗವಂತ ಮೈ ಮರಿತಿರ್ತಾನಲ್ಲ, ಹಂಗ ಭಕ್ತರಿಗೂ ಆಗ್ತಿರ್ತಾರೆ. ಕಷ್ಟಗಳು ಬಂದಾಗ ಹೆಚ್ಚೆಚ್ಚು ಭಗವಂತನಿಗೆ ಹತ್ರ ಆಗ್ತಾನೆ ಭಕ್ತ. ಹಾಗಾಗಿ ಅಹಲ್ಯೆಗೂ ಒಂದು ಪರೀಕ್ಷೆ ಇತ್ತು. ಎಂತ ಪರೀಕ್ಷೆ ಅಂದ್ರ ಚಿದಂಬರ ಅನ್ನಂಗೆ ಎಲ್ಲ ಹಾಕಿ ಅಂದ್ರ ಬೈತಿದ್ರು ಅತ್ತಿ ಮಾವ ಮನೆಯಾಗ. ನಾಸ್ತಿಕರು ಎಲ್ಲಾರು ಇಷ್ಟಕ್ಕೆ ಕಾಟ ಕೊಡ್ತಿದ್ರು ಅಂತಂದ್ರ ತಲೆಗೆ ಹಚ್ಕೊಳಕ್ಕೆ ಎಣ್ಣೆನೂ ಕೊಡ್ತಿದ್ದಿಲ್ಲ. ಬಹಳ ಕಷ್ಟ ಕೊಡ್ತಿದ್ರು, ಚೆನ್ನಾಗಿ ಊಟಕ್ಕೆ ಹಾಕ್ತಿದ್ದಿಲ್ಲ. ಎಲ್ಲದರ ಮಧ್ಯೆ ಚಿದಂಬರ ನಾಮಸ್ಮರಣೆ ಯಾವತ್ತೂ ಬಿಡ್ಲಿಲ್ಲ. ಏನ್ ಬೇಕಾದ ಕಷ್ಟ ಬರಲಿ, ಚಿದಂಬರ ನೀತಿ ತಂದೆ, ನಿನ್ನನ್ನ ನಂಬಿ ನಾನು ಇಲ್ಲಿ ಬದುಕಲಿಕತ್ತೀನಿ ಅಂತ ಹೇಳಿ ಚಿದಂಬರ ನಾಮಸ್ಮರಣೆ ಒಳಗನ ಅತ್ಯಂತ ಕಾಲವನ್ನ ಕಳೀತಿದ್ಲು. ತನ್ನ ಕೆಲಸ ಕಾರ್ಯಗಳನ್ನು ಅದು ಎಷ್ಟೇ ನೋವಿದ್ರು ಕೂಡ ಚಿದಂಬರ 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 ಅನ್ನಕೋತೇನೆ ಹಾಕಿ ಎಲ್ಲವನ್ನ ಸಹಿಸಿಕೊಂಡು ಅಹಲ್ಯೆ ಬದುಕ್ತಾ ಇದ್ಲು. ಎಷ್ಟು ಮಟ್ಟಿಗೆ ಆಕೆಗೆ ಕಷ್ಟ ಇತ್ತು ಅಂತಂದ್ರ, ಒಂದಿನ ಅತ್ತಿ ಏನ್ ಮಾಡ್ತಾಳ ಆಕೆಗೆ, ಎಷ್ಟಂದ್ರೂ ಈಕಿ ಸಹಿಸ್ಕೊಳಿಕತ್ತಾಳಲ್ಲ, ನಾನು ಏನಂದ್ರೂ ಈಕಿ ನನಗ ಒಂದು ಕ್ಷಮಾಪಣೆ ಕೂಡ ಕೇಳೋದಿಲ್ಲ. ಎಷ್ಟರ ಈಕಿಗೆ ಅಹಂಕಾರ ಇರಬೇಕು. ಯಾಕಂದ್ರ ಭಗವಂತನ ನಾಮಸ್ಮರಣೆಯೊಳಗ ಅವನ ಅಂತಃಕರಣದೊಳಗೆ ಇರೋರಿಗೆ ಅವೇನು ಕಷ್ಟಗಳು ದೊಡ್ಡದ ಅನ್ಸಂಗಿಲ್ಲ. ಅವು ಹೆಂಗ್ ಬರ್ತಾವ ಹೆಂಗ್ ಹೋಗ್ತಾವ ಗೊತ್ತಾಗಂಗಿಲ್ಲ. ಹಂಗ ಅಹಲ್ಯೆಗೆ ಅವ್ರು ಎಷ್ಟು ತೊಂದರೆ ಕೊಟ್ಟರು ಏನ್ ಅನಿಸ್ತಿಲ್ಲ. ಚಿದಂಬರ ಇದ್ದೀಪ ಅಂತಿದ್ಲು, ಮತ್ತೆ ಸಹಿಸ್ಕೊತಿದ್ಲು, ಮತ್ತೆ ಕೆಲಸ ಮಾಡ್ತಿದ್ಲು, ಹಂಗ ಹೇಳ್ತಿದ್ರು. ಅವ್ರಿಗೆ ಒಂದ್ ರೀತಿ ಸಂತ, ಈಕಿ ನಮಗೇನು ಪಕ್ಕ ಬಳ್ಳಲ್ಲ, ನಮಗೇನು ಒಂದು ಕ್ಷಮಾಸತೆ ಕೇಳಬಳ್ಳು, ಇಷ್ಟು ಕಷ್ಟ ಕೊಡ್ಲಿಕ್ಕತ್ತೇನೆ. ಒಂದ್ ದಿವಸ ಅತ್ತಿ ವಿಚಾರ ಮಾಡಿದ್ದು ಈಕಿಗೆ ಇನ್ನೊಂದು ಪರೀಕ್ಷೆ ಮಾಡು. ರಾತ್ರಿ ಒಂದು 20 ಸೇರು ಭತ್ತ ಕೊಟ್ಟು ಇದನ್ನೆಲ್ಲ ಬೆಳಗ್ಗೆ ಹರಿಯೋದ್ರಾಗ ನೀನು ಕೊಟ್ಟು ಮುಗಿಸ್ಬೇಕು. ಆಯ್ತು. ಚಿದಂಬರ ನಾಮಸ್ಮರಣೆ ಒಳಗ ಚಿದಂಬರ 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 ಅನ್ಕೋತ ಒಣಗಿ ತಗೊಂಡ ಭತ್ತ ಕುಟ್ಲಿಕ್ಕತ್ತಿದ್ಲು. ಆ ಒಣಗಿ ಲಯಕ್ಕೂ ಆ ಚಿದಂಬರ ನಾಮಸ್ಮರಣೆ ಲಯಕ್ಕೂ ಆಕಿ ಒಂದೇ ಆಯ್ತು. ದೇಹ ಭಾವ ಮರೆತು ಒಣಗಿ ಅಲ್ಲೇ ನಿಂತು ಬಿಡ್ತು. ಸುಮ್ಮನೆ ಆನಂದದಲ್ಲಿ ಮಗ್ನಳಾಗಿ ನಿಂತು ಬಿಟ್ಟು ಕೂತು ಬಿಟ್ಲು. ಯಾವಾಗ ಆ ಒಣಗಿ ಶಬ್ದ ನಿಂತಲ್ಲ, ಅತ್ತಿ ಬಂದ್ಲು. ಈಕಿ ಆರಾಮ್ ನಿದ್ದೆ ಮಾಡ್ಲಿಕ್ಕತ್ತಾಳಲ್ಲ, ನಾನು ಕೆಲಸ ಕೊಟ್ರು ಅಂತ ಹೇಳಿ ಅಲ್ಲೇ ಬೀಜು ಕಲೆಯಲ್ಲಿ ಊಟ ಇತ್ತು, ಅದನ್ನ ತಗೊಂಡು ಕಣ್ಣ ಅಂತ ತಲೆ ಹೊಡೆದು ಬಿಟ್ಲು. ರಕ್ತ ಸೋರ್ಲಿಕ್ಕತ್ತು ಅಹಲ್ಯ. ಅಂತ ಗಾಯದ ಮಧ್ಯೆನೂ ಭತ್ತ ಕುಟ್ಲಿಕ್ಕೆ ಮತ್ತೆ ಶುರು ಮಾಡಿದ್ಲು. ಬೆಳಗ್ಗೆ ಹರಿಯೋತ್ತಿಗೆ ಅತ್ತಿ ಇನ್ನೊಂದು ಕೆಲಸ ತಯಾರಿಟ್ಟಿದ್ಲು. ಏನಂದ್ರ 2 ಕೊಡ ತಗೋ, ನೀರೆಲ್ಲ ಖಾಲಿ ಆಗ್ಯಾವ, ಹೋಗು ಬಾವಿಗೆ ಹೋಗಿ ತಗೊಂಡ್ ಬಾ. ಭತ್ತ ಕುಟ್ಟಿ ಸಾಕಾಗ್ಯದ, ಅದ್ರಾಗ ತಲೆ ಹೊಡ್ತ ಬಿದ್ದದ, ರಕ್ತ ಬಂದದ, ಆ ನೋವು ಬೇರೆ. ಅದೆಲ್ಲದರ ಮಧ್ಯೆ ಅಕ್ಕಿಗನಸ್ತು, ಚಿದಂಬರ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕಂತೂ ನನಗಿಲ್ಲಿ ಸ್ವಾತಂತ್ರ್ಯ ಇಲ್ಲ, ಆದ್ರೂ ಹೆಂಗೋ ಸಹಿಸ್ಕೊಂಡಿರ್ಲಿಕ್ಕತ್ತಿದ್ದೆ. ನಿನ್ನ ದರ್ಶನ ಮಾಡ್ಕೋಬೇಕನ್ನೋಂತ ಉತ್ಕಟವಾದ ಇಚ್ಛಾ ಅದ ನನಗ, ಅದು ಕೈಗೂಡುವಂತಾಗ್ಯದ. ಇದೆಲ್ಲದರ ಮಧ್ಯೆ ನನಗೆ ಒಂದೇ ಏನ್ ಕಾಣ್ಲಿಕ್ಕತ್ತದಂದ್ರ, ನನ್ನ ಪ್ರಾಣವನ್ನ ನಿನಗೆ ಅರ್ಪಣೆ ಮಾಡ್ತೀರ. ಸಾಕು ಈ ಪ್ರಪಂಚ, ಇನ್ನು ನನಗಿದ್ರೊಳಗ ಇರುವಂತ ಆಸಕ್ತಿ ಇಲ್ಲ.
ಏನೋ ಜೋರಾಗಿ ನಾಮನೂ ತಗೊಳ್ಳಿಕ್ಕಾಗಲ್ತು. ಎಷ್ಟಂತ ಇದನ್ನು ಸಹಿಸಿಕೊಳ್ಳಿ? ನಿನ್ಗೆರೆ ನೋಡಿದ್ರು ನನ್ನ ಮೇಲೆ ಅಂತಕ್ಕನ್ನು ಬರವಲ್ತು. ನಾ ಕರೆ ನಿನ್ನ ಮಗಳಿದ್ದೇನೆ, ಆದ್ರೂ ನಿನಗೆ ಕರುಣ ಅನ್ನುವಂಥದ್ದಿಲ್ಲ ಅಂತ ಹೇಳಿ ವಿಚಾರ ಮಾಡಿಕೊಂಡು ಕೊಡ ತಗೊಂಡು ಬಾವಿ ದಂಡಿಗೆ ಬರ್ತಾಳ. ಚಿದಂಬರ, ಭಕ್ತವತ್ಸಲ ಅನ್ನುವಂಥ ಬಿರುದು ನಿಮ್ಗೆ ಎಲ್ಲಿ ಹೋದಪ್ಪ? ಭಕ್ತರ ಆರ್ತನೆಗೆ ನೀವು ಹೋಗ್ಲಿಲ್ಲ ಅಂದ್ರ ನಿನ್ನನ್ನು ಯಾಕೆ ಭಕ್ತವತ್ಸಲ ಅಂತ ಕರಿಬೇಕು? ನನ್ನ ಮೇಲೆ ಚೂರು ನಿನಗೆ ಕರುಣ ಆಗ್ಬಲ್ತು. ನಿನ್ನ ನಾಮ ತಗೊಂಡು ನನ್ನ ಪ್ರಾಣ ನಿನಗೆ ಅರ್ಪಣೆ ಮಾಡಿಬಿಡ್ತೇನೆ ಅಂತ ಇನ್ನೇನು ಹಣಿಯನ್ನ ಹೊಡ್ಕೋಬೇಕು ಕಲ್ಲಿಗೆ. ಅಷ್ಟೊತ್ತಿಗೆ ಚಿದಂಬರ ನೋಡ್ರಿ ಅಂತಃಕರಣಮ ಇದ್ದಾನ, ಭಕ್ತವತ್ಸಲ ಇದ್ದಾನ. ತಕ್ಷಣದಲ್ಲಿ ವೃದ್ಧೆಯ ವೇಷದಲ್ಲಿ ಬಂದು ಕಟ್ಟಂತ ಆ ಹಣಿ ಇನ್ನೇನು ಕಲ್ಲಿಗೆ ಹತ್ತಬೇಕು ಅಷ್ಟೊಂದು ಕೈಯನ್ನ ಅಡ್ಡು ಮಾಡಿ ತೊಳೆದು ಬಿಡುತ್ತಾನ ಚಿದಂಬರ. ಅದಕ್ಕಾಗಿ ಸಂತ ಮಾತಾ ವಿಠಾಬಾಯಿ ಬರೀತಾಳ ಖಂಡೊಳಗೆ, ಭಕ್ತವತ್ಸಲ ಅವರಿಗಾಗಿ ನಾನಾ ವೇಷಗಳನ್ನ ರೂಪಗಳನ್ನ ಧಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ತಯಾರಿದ್ದಾರೆ. ಹಂಗ ಚಿದಂಬರ ಮಹಾಸ್ವಾಮಿಗಳು ಒಬ್ಬ ವೃದ್ಧೆಯ ವೇಷವನ್ನ ಧಾರಣೆ ಮಾಡಿಕೊಂಡು ಅಹಲ್ಯಾಬಾಯಿಯಿಂದ ಪ್ರಕಟ ಆಗಿರ್ತಾರ. ಅಹಲ್ಯ ಕೇಳ್ತಾಳ, ಯಾರಪ್ಪ ನೀನು? ನನ್ನನ್ನ ಚಿದಂಬರ ಕಳಿಸ್ಕೊಟ್ಟಾರ ಬಾಯಿಗೆ. ನಿನಗ ಚಿದಂಬರನ ಸಗುಣ ರೂಪ ನೋಡ್ಬೇಕಂತ ಅಪೇಕ್ಷೆ ಅದಲ್ಲ, ಅದಕ್ಕ ಚಿದಂಬರನ ನಾನು ಇಲ್ಲಿ ಕಳಿಸ್ಕೊಟ್ಟಾನ. ನೀ ಈಗಿಂತೀಗ ಕುಂದಗೋಳಕ್ಕೆ ಹೋಗು, ಮಹಾಸ್ವಾಮಿ ದರ್ಶನ ತಗೋ, ಆರಾಮಾಗಿ ದರ್ಶನ ಮಾಡ್ಕೊಂಡ. ನೀ ಬರುತ್ತನ ನಾ ಈ ಕೊಡ ತಗೊಂಡು ಇಲ್ಲೇ ಕೂತಿರ್ತೀನಿ ಅಂತ ಮಹಾಸ್ವಾಮಿ ಹೇಳ್ತಾರ. ಅಹಲ್ಯಾಗ ಸಂತೋಷ ಕಾರಣ ಇರಂಗಿಲ್ಲ. ಏನೊಂದು ವಿಚಾರ ಮಾಡಲಾರ್ದ ಮಹಾಸ್ವಾಮಿ ದರ್ಶನಕ್ಕೆ ಹೊರಟು ಹೋಗ್ತಾಳ. ಆ ಕಡೆ ಅಹಲ್ಯ ಹೊರಟು ಹೋದ್ಲು, ಈ ಕಡೆ ಮಹಾಸ್ವಾಮಿ ಮತ್ತೊಂದು ವೇಷ ಧಾರಣ ಮಾಡಿಕೊಂಡ್ರು, ಅಹಲ್ಯ ವೇಷ. ಅಹಲ್ಯ ರೂಪ ಧಾರಣ ಮಾಡಿಕೊಂಡು ಕೊಡ ತುಂಬಿಕೊಂಡು ಮನೆಗೆ ಬಂದ್ರು. ಅತ್ತಿ ಅಹಲ್ಯನ ಅತ್ತಿ ಎಲ್ಲಾ ಭಾಂಡಿ ಖಾಲಿ ಮಾಡಿಟ್ಟಿದ್ದು, ಎಲ್ಲಾನು ತುಂಬಿಸ್ಬೇಕು ನೀ ಅಂತ ಹೇಳಿ ಎರಡು ಕೂಡ ಭಗವಂತ ಎಲ್ಲ ತುಂಬಿಸ್ಬಿಟ್ಟ. ಯಾಕಂದ್ರ ಎಲ್ಲವೂ ಅವನ ಕೈಯಾಗದರಿ, ಎಲ್ಲ ಅವನ ಕೈಯಾಗಿದ್ದ. ವರುಣ ದೇವನ ಅವನ ಆಜ್ಞಾ ಪ್ರಕಾರ ಇದ್ದಾನ. ಜಲ ಸ್ಥಳ ಅಗ್ನಿ ಎಲ್ಲವೂ ಅವನ ಅಧೀನದೊಳಗದ. ಆಜಾದ್ ಹಗ್ಗ ಮಾರಿ ಜಗತ್ತದ ಎಲ್ಲದಕ್ಕೂ ನನ್ನ ಅಧಿಕಾರದ ಅಂತ ಮಹಾಸ್ವಾಮಿ ಹಂಗ ಎಲ್ಲ ಎಡ ಕೂಡ ನೀರಿನಾಗ ಎಲ್ಲ ತುಂಬಿಸ್ಬಿಟ್ಟ ಸ್ವಾಮಿ. ಅತ್ತಿ ನೋಡಿ ಗಾಬರಿನ ಅಂದ್ರು, ಏನಿದು ಮುಂದಾಗ್ಬಿಡ್ತಂತ. ಮತ್ತೆ ಕೆಲಸ ಹಚ್ಚಲಿಕ್ಕತ್ಲು ಅತ್ತಿ. ಒಂದೇ ನಿಮಿಷವಿ ಸ್ವಾಮಿಗೆ ಎಷ್ಟೊತ್ತಿನ ಮಾತು, ಕಸ ಹೊಡಿ ತಣ್ಣಂತ ಆಗ್ತಿತ್ತು, ನೆಲ ನುಡಿ ನೆಲ ಮನಸ್ಸು ತಣ್ಣಂತ ಆಗ್ತಿತ್ತು, ರಂಗೋಲಿ ಎಲ್ಲ ಬಡ 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 ಅಕ್ಕಿ ಈಕಿ ಯಾವುದೋ ನಮ್ಮ ಸಸಿ ದೇವ ಸ್ವರೂಪ ಇದ್ದಾವ, ಈಕಿ ದೇವತಾ ಸ್ವರೂಪ ಇದ್ದಾಳ. ನಂಗ ಖರೆ ಇಷ್ಟು ದಿವಸ ಅರ್ಥ ಆಗ್ಲಿಲ್ಲ, ಈಕಿ ನಾನ ಅರ್ಥ ಮಾಡ್ಕೊಳ್ಳಿಲ್ಲ.
ಆಜು ಬಾಜಿಕ್ನವ್ರು ಹೇಳಿದ್ರು, ಇಲ್ರಿ ನಿಮ್ ಸೊಸಿ ಖರೆ ಲಕ್ಷ್ಮೀ ದೇವಿ ತಂದಿದ್ದಾಳ, ಎಷ್ಟರ ಚಲೋ ಇದ್ದಾಳ ನಿಮ್ ಸೊಸಿ, ಎಷ್ಟರ ಆಕಿ ಕಡೆ ಸತ್ತ ಅದ, ಎಷ್ಟರ ಆಕಿ ಕಡೆ ಭಗವತ್ ಭಕ್ತಿ ಅದ, ಹಿಂಗೆಲ್ಲ ಹೇಳಿದ್ರು. ಅತ್ತಿಗೂ ಖರೆ ಅನ್ನಿಸ್ಲಿಕ್ಕೆ ಇನ್ಮೇಲಿಂದ ಅತ್ತಿ ಏನ್ ಮಾಡಿದ್ಲಕ್ಕೆ ಹೇಳು ಕೆಲಸ ಹಚ್ಚಿಬಿಡಿ, ನೀ ಆರಾಮಿರಲ್ಲು, ಎಲ್ಲಾರು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಲಿಕ್ಕಂದ್ಲು, ನೀ ಆರಾಮಿರು ಅಂತಂದ್ರು. ಭಗವಂತ ಎಷ್ಟು ಭಕ್ತ ವತ್ಸಲಿದ್ದಾನಂದ್ರೆ ರಾಜಾರಾಮ್ ಮಹಾರಾಜರು ಹೇಳ್ತಾರ, ಎಷ್ಟರ ಭಕ್ತಿ ನೀ ಮನಸ್ಸು ಅಂದ್ರ ಅಹಲ್ಯನ್ ಗಂಡನ್ ಸೇವಾ ಮಾಡಿದಿ, ಎಷ್ಟರ ಭಕ್ತರಿಗೆ ಹುಚ್ಚಾಗಿ ಯೋಗಿ ಅಂತಾರ. ರಾಜಾರಾಮ್ ಮಹಾರಾಜರು ಎಷ್ಟರ ಭಕ್ತರು ಹುಚ್ಚಾಗಿ ನಿನ್ನ ಅನನ್ಯವಾಗಿ ಪ್ರೇಮ ಮಾಡೋರಿಗೆ ಕಷ್ಟ ಕೊಡ್ತಿ. ಆ ಅಹಲ್ಯನ್ನ ಗಂಡ ಅತ್ತಿ ಮಾವ ಎಲ್ಲಾರು ನಿನ್ನ ಹಿರಿಯಾಳ್ಸೋರು, ಅವ್ರಿಗೆ ಏನ್ ಮಾಡ್ಲಿಕ್ಕತ್ತಿ, ಪಾದ ಸೇವಾ ಮಾಡಿ, ಅವ್ರದೆಲ್ಲ ಚಾಕ್ರಿ ಮಾಡ್ಲಿಕ್ಕತ್ತಿ. ರಾಜಾರಾಮ್ ಮಹಾರಾಜರು ಹಿಂಗ ಅಂದಾರ ಮಹಾಸ್ವಾಮಿಗೆ. ಮಹಾಸ್ವಾಮಿ ಎಲ್ಲ ಕೆಲಸ ಮಾಡ್ಲಿಕ್ಕಂದ್ರು, ಈ ಕಡೆ ಎಲ್ಲ ಅಹಲ್ಯನ್ ಬಗ್ಗೆ ಎಲ್ಲರಿಗೂ ಪ್ರೇಮ ಬರ್ಲಿಕ್ಕತ್ತು. ಅಹಲ್ಯ ಏನ್ ಮಾಡಿದ್ಲು, ಸ್ವಾಮಿ ಕಡೆ ಬಂದ್ರು, ಕುಂದ್ಕೊಳಕ್ ಬಂದ್ರು. ಖರೆ ಹಾಕಿದ ಕಾರ್ಯವಾದ ಇನ್ನೂ ಮುಗಿದಿಲ್ಲ. 2 ದಿನ ಆದ್ಮೇಲೆ ಸ್ವಾಮಿ ದರ್ಶನ ಆಗಿದಾತು. ಮಹಾಸ್ವಾಮಿ ದರ್ಶನ ತಗೊಂಡ್ಲು, ನಮಸ್ಕಾರ ಮಾಡಿದ್ಲು, 2 ದಿವಸ ಇದ್ಲು. ಆಮೇಲೆ ಮಹಾಸ್ವಾಮಿ ಕರೆದು ಮಗಳಿಗೆ ಹೇಳಿದ್ರು, ಅವ್ವ ನಿನ್ನೆ ನೀನು ಗಂಡನ ಮನೆಗೆ ಹೋಗು. ನಾ ಹೋಗ್ಲಿಕ್ಕೆ ಬಂದಿಲ್ಲ ಅಂದ್ರು ಅಹಲ್ಯ. ನಾ ಹೋಗ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಬಂದಿಲ್ಲ, ನಿಮ್ ಕಡೆ ಇರ್ಲಿಕ್ಕೆ ಬಂದೇನೆ. ತವ್ರ ಮನೆಗೆ ಬಂದು ಮಗಳನ್ನ ಹಿಂಗ್ ಕಳಿಸ್ತಿಲ್ಲ, ನಿನಗೆ ಹೆಂಗಾರ ಮನಸ್ಸು ಬರ್ತದ ಅಂತ. ಸ್ವಾಮಿ ಅಂದ್ರು, ಮಗಳ ಗಂಡನ ಮನೆ ಆಗಿರೋದು ಶ್ರೇಷ್ಠದವ, ಅದಕ್ಕ ನೀನು ಇರುವುದಲ್ಲ, ನೀನು ಹೋಗಿ ಎಲ್ಲ ಸರಿಯಾಗಿರ್ತದ. ಆ ಕಷ್ಟದ ಮಧ್ಯೆ ನಾ ಹೋಗಂಗಿಲ್ಲ, ಏನಾರ ಕಷ್ಟ ಬರ್ಲಿ ನಾ ಅನುಭವಿಸ್ಬೋದು, ಚಿದಂಬರನ ಅನ್ಬೇಡ ಅಂತವ್ರು, ಅದನ್ನ ನಂಗೆ ಕಳಿಸ್ಕೊಳಿಕ್ ಆಗಿಲ್ಲ, ನಾ ಹೋಗಂಗೇ ಇಲ್ಲ ಅಂದ್ರು. ಮಹಾಸ್ವಾಮಿ ಮಗಳನ್ನ ಸಮಾಧಾನ ಮಾಡಿದ್ರು. ಅಂತಃಕರಣ ಪೂರ್ವಕವಾಗಿ ಆಕೆಗೆ ತಿಳಿಸಿ ಹೇಳಿ ಆಕಿನ ಅಲ್ಲಿಂದ ಬೀಳ್ಕೊಡ್ತಾರ. ಮತ್ತ ಯಥಾ ಪ್ರಕಾರ ಅಹಲ್ಯ ಎಲ್ಲಿ ಬರ್ತಾಳ, ಭಾವಿ ಕಟ್ಟಿಗೆ ಬರ್ತಾಳ. ಮಹಾಸ್ವಾಮಿ ಮತ್ತ ವೃದ್ಧೆಯ ವೇಷ ಹಾಕೊಂಡು ವೃದ್ಧೆ ರೂಪ ಧಾರಣ ಮಾಡ್ಕೊಂಡು ಭಾವಿ ಕಟ್ಟಿ ಕೊಡ ಇಟ್ಕೊಂಡಿದ್ರು. ಅವ್ವ ಹೆಂಗಾತ ಸ್ವಾಮಿ ದರ್ಶನ, ಎಲ್ಲ ಅನುಕೂಲ ಆತ, ಚಂದ ಆತ? ಹೌದು ತಾಯಿ, ನಿನ್ನ ಅನುಗ್ರಹದಿಂದ ನನ್ನ ಸ್ವಾಮಿ ದರ್ಶನ ಆಯ್ತು, ನನ್ ಬಹಳ ಆನಂದ ಆಗ್ಯದ. ಆಯ್ತು ತಗೋ ಕೊಡ, ತಗೋ ಮನೆಗೆ ಹೋಗು. ಮನೆಗೆ ಬಂದು ನೋಡ್ತಾಳ, ಅಲ್ಲೇ ಚಿತ್ರಣ ಬೇರೆ ಆಗ್ಬಿಡ್ತಾರ. ಅತ್ತಿ ಎಷ್ಟರ ಪ್ರೇಮ ಮಾಡ್ಲಿಕತ್ತಾರ, ಎಲ್ಲಾರು ಎಷ್ಟು ಗೌರವದಿಂದ ಕಾಣ್ಲಿಕತ್ತಾರ. ಇದೆಲ್ಲ ಹೆಂಗಾತು? ಈಗ ಅನಿಸ್ತದ ಎಲ್ಲ ಮಹಾಸ್ವಾಮಿ ಅನುಗ್ರಹ ಅಂತದ. ದಾರಿ ಒಳಗೆ ಬರ್ಬೇಕಾದ್ರೂ ಕೂಡ ಆಕಿಗೆ ಮತ್ತೊಂದು ಪರೀಕ್ಷೆ ಬರ್ತದ ಅಲ್ಲಾಗ. ಏನು, ಒಬ್ಬ ಯವನ ಆಕಿನ ಅತ್ಯಾಚಾರ ಮಾಡ್ಬೇಕಂತ ಬರ್ತಾನೆ. ವ್ಯಾಘ್ರ ರೂಪದಿಂದ ಮಹಾಸ್ವಾಮಿ ಅವಳನ್ನ ರಕ್ಷಣೆ ಮಾಡುತ್ತಾರೆ, ಸುರಕ್ಷಿತವಾಗಿ ಅವಳನ್ನ ಮನೆಗೆ ಮುಟ್ಟಿಸ್ತಾರೆ ಸ್ವಾಮಿ. ಮತ್ತು ಮನೆಯೊಳಗೂ ಎಲ್ಲ ವಾತಾವರಣ ತಿಳಿಯಾಗಿರ್ತದೆ. ಹಾಗೆ ಭಗವಂತನಲ್ಲಿ ಪ್ರೇಮ ಭಾವನೆಂತಂದ್ರ, ಭಕ್ತಿ ಅನ್ನುವಂಥದ್ದಿಂತಂದ್ರ ಶುದ್ಧ ಭಾವದ ಭಕ್ತಿ ಇರ್ಬೇಕು. ಮತ್ತು ನಿಷ್ಕಾಮ ಪ್ರೇಮ ಅಂತ ಹೇಳ್ತಾರೆ. ಯಾವುದೂ ಅಪೇಕ್ಷೆ ಇರ್ಲಾರ್ದನೆ ಭಗವಂತನಿಗಾಗಿ ಭಗವಂತನನ್ನ ಪ್ರೇಮ ಮಾಡೋ ಭಾವ ನಮ್ಮಲ್ಲಿದ್ರ ಸದಾಕಾಲ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅಂಥವರು ಭಗವಂತನ ಶ್ರೇಷ್ಠ ಭಕ್ತರ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಅಹಲ್ಯಾಬಾಯಿ ಕೂಡ ಚಿದಂಬರ ಮಹಾಸ್ವಾಮಿಗಳ ಶ್ರೇಷ್ಠ ಭಕ್ತರಾದರು. ಹಾಗಾಗಿ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಏನ್ ಹೇಳ್ತಾರ, ಪವಿತ್ರತ ದೇಹ ಪುಣ್ಯವಂತನ ಅಂತ ಭಗವಂತನ ನಾಮಸ್ಮರಣೆ ಮಾಡುವಂತ ಭಗವದ್ ಭಕ್ತರು ಎಲ್ಲಿರ್ತಾರೋ ಅವರ ಕುಲ ಉದ್ಧಾರ ಆಗ್ತದ, ದೇಶ ಉದ್ಧಾರ ಆಗ್ತದ, ಎಲ್ಲವೂ ಉದ್ಧಾರ ಆಗ್ತದ ಚಿದಂಬರ ನಾಮದೊಳಗ ಅಂತ ಮಹತ್ವ ಅನ್ನುವಂಥದ್ದರ ಅಂತ ಹೇಳ್ತಾರೆ. ದಾಸಮಣೆ ಅಂಗೆ ಸಾಲ ಚಿದಂಬರ, ದಾಸಮಣೆ ಅಂಗೆ ಸಾಲ ಚಿದಂಬರ, ಬ್ರಹ್ಮಾಂಡ ಧನ್ಯತೆ ಶ್ರೀ ಬ್ರಹ್ಮಾಂಡ
ಕಾರ್ಯಕ್ರಮದಲ್ಲಿ ವಾಗ್ಮಯ ಸೇವೆಯನ್ನು ಅರ್ಪಣೆ ಮಾಡ್ತೀನಿ. ಹಾರ್ಮೋನಿಯಂ ಸಾಥ್ ನೀಡಿದಂಥ ವೆಂಕಟೇಶ್ ಅವರಿಗೆ ಮತ್ತು ಅವ್ರ ಮನೆಯವರಿಗೆ ಹಾಗೂ ನಮ್ಮ ಉಮೇಶ್ ಅಣ್ಣಗ ತಬಲಾ ಸಾಥಿ ನೀಡಿದಂಥ ಉಮೇಶ್ ಅಣ್ಣಗ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ವಾಗ್ಮಯ ಸೇವೆಯನ್ನು ಗುರುಚರಣಕ್ಕೆ ಅರ್ಪಣೆ ಮಾಡ್ತೀನಿ. ದತ್ತಾತ್ರೇಯ ಕುಲಕರ್ಣಿ ಅವರು ವೇದಿಕೆಗೆ ಬರಬೇಕಂತ ಪ್ರಾರ್ಥನೆ. ಇಷ್ಟೊತ್ತವರೆಗೆ ಕೀರ್ತನೆ ಸೇವೆಯನ್ನು ಮಾಡಿರುವಂತಹ ಶ್ರೀಮತಿ ಶ್ರೀದೇವಿ ಕುಲಕರ್ಣಿ ಅವರಿಗೆ ಸಮಿತಿ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡ್ತೀವಿ. ಬರಬಹುದು. ನಾಳೆ ದಿವಸ ಕಾರ್ಯಕ್ರಮ ಬೆಳಗ್ಗೆ 4:30ರಿಂದ 5:30 ಯೋಗ ಶಿಕ್ಷಣ ಶ್ರೀಯುತ ಯೋಗಾಚಾರ ಹನುಮಂತರಾವ್ ಟಕ್ಕಳಿಗೆ ಗುರುಗಳಿಂದ. ತದನಂತರ ಕಾಕಡಾರತಿ ಗ್ರಾಮ ಪ್ರದಕ್ಷಿಣೆ 10:30ರಿಂದ 11:30 ಶಾರದಾ ಭಜನಾ ಮಂಡಳಿ ಮುನ್ವಡೆಯವರಿಂದ ಭಜನಾ ಕಾರ್ಯಕ್ರಮ. ತದನಂತರ ಶ್ರೀಯುತ ವಿಶಾಲ್ ಬಡಿಗೇರ್ ತಂಡದವರಿಂದ ವಿಶಾಲ್ ಬಡಿಗೇರ್ ತಂಡದ ಜೊತೆ ನಮ್ಮ ಚಿನ್ಮಯ ಕುಲಕರ್ಣಿಯವರು ಬರುತ್ತಾರೆ. ಅವ್ರ ಜೊತೆ ಭಕ್ತಿ ಸಂಗೀತ, ತದನಂತರ ಆರ್ತಿ ನೈವೇದ್ಯ ಮಹಾಪ್ರಸಾದ. ಸಾಯಂಕಾಲ ಪರಮ ಪೂಜ್ಯ ಶ್ರೀ ಶ್ರುತಿಯ ಬ್ರಹ್ಮನಿಷ್ಠ ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ. ಸಾಯಂಕಾಲ ಅದಾದ ನಂತರ ಶ್ರೀಯುತ ಕಲ್ಯಾಣ ಕುಮಾರ್ ಹೋಗಿ ಬಾಗಲಕೋಟೆ ಅವರಿಂದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ಮಹಾಸ್ವಾಮಿಗೆ ಅರ್ಪಣೆ ಮಾಡಿದ್ವಿ. ನಾಳೆ ಬೆಳಗ್ಗೆ 4:30ಗೆ ಎಲ್ಲರೂ ಸರಿಯಾಗಿ ಯೋಗ ಶಿಕ್ಷಣ ಅಂದ್ರೆ ಅವ್ರು ಮಾಡೋದು ನಾವು ನೋಡ್ಕೊಂಡು ಕೊಡೋದಾಗ್ಬಿಟ್ಟದ. ಈಗ ಎಲ್ಲರೂ ಪ್ರಸಾದ ತಗೊಂಡು ದಯಮಾಡಿ ಒಳಗಡೆ ಅತಿಥಿಗಳಿಗೆ ಉಪಹಾರ ವ್ಯವಸ್ಥೆ ಅದ, ಗ್ರಾಮಸ್ಥರಿಗೆ ಪ್ರಸಾದ ವ್ಯವಸ್ಥೆ ಅದ. ದಯಮಾಡಿ ಎಲ್ಲರೂ ಪ್ರಸಾದ ಉಪಹಾರ ತಗೊಂಡು